ಬಸ್ನ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಸ್ ಟಿಕೆಟ್ ದರ ಹೆಚ್ಚಳವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯ ಬಿಟ್ಟಾರೆ. ಬಿಜೆಪಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯವರು ಜನರಿಗೆ ತಲುಪುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹೌದು, ಅಧಿಕಾರದಲ್ಲಿದ್ದಾಗ ಜನರ ಅಭಿವೃದ್ಧಿಯನ್ನೇ ಬಿಜೆಪಿಯವರು ಮರೆತು ಬಿಟ್ಟಿದ್ರು. ಕಡೆ ಪಕ್ಷ ಈಗಾದರೂ ಜನರನ್ನ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಸ್ ಟಿಕೆಟ್ ದರ ಹೆಚ್ಚಳ ಇದು ಬಿಜೆಪಿ ಪ್ರತಿಭಟನೆಗೆ ಕಾರಣವಾಗಿದೆ. ರಾಜ್ಯಾಂಗ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಅಥವಾ ಆಡಳಿತವನ್ನು ನಡೆಸ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆ ಎಂದಾಗ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಗೂ ತಲುಪುವುದಕ್ಕೆ ಉಚಿತವಾಗಿ ಮಹಿಳೆಯರು ಆ ಸೇವೆಯನ್ನು ಪಡೆದುಕೊಳ್ತಿದ್ದಾರೆ. ಸಾರಿಗೆ ನಿಗಮ ಲಾಭದಲ್ಲಿದೆ ಅಂತ ಹೇಳಿದ್ರು ಕೂಡ ಬಹಳಷ್ಟು ಜನ ಇದರ ಪ್ರಯೋಜನವನ್ನು, ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ಅನ್ನೋದಾದರೂ ಕೂಡ, ನಿಗಮ ಲಾಭದಲ್ಲಿದ್ದರೂ ಕೂಡ ನಿಗಮ ಉಚಿತವಾಗಿ ಈ ರೀತಿ ಸೇವೆಯನ್ನು ಕೊಡಬೇಕು ಅನ್ನೋದಾದರೆ ಸರ್ಕಾರ ನಿಗಮಕ್ಕೆ ಹಣವನ್ನು ಒದಗಿಸಬೇಕು. ಇಂತಹ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗಿದೆ. ಅದನ್ನು ಸರಿದೂಗಿಸುವುದಕ್ಕೆ ನೋಡಿ 15% ಬಸ್ ಟಿಕೆಟ್ ದರ ಹೆಚ್ಚಳ. ಹಾಗಾಗಿ ಇದನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಟ್ ಈ ದರ ಹೆಚ್ಚಳಕ್ಕೆ ಜನಸಾಮಾನ್ಯರು ಯಾವ ರೀತಿ ರಿಯಾಕ್ಟ್ ಅಥವಾ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಹಿಂದೆಯೇ ಹಲವಾರು ಬಾರಿ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ನೀವು ಉಚಿತವಾಗಿ ಕೊಟ್ಟು ನಮ್ಮ ಜೇಬಿಗೆ ಕತ್ತರಿಯನ್ನು ಹಾಕ್ತಿದ್ದೀರಿ ಅಂತ ಬಹಳಷ್ಟು ಪುರುಷರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ನೋಡಿ ದರ ಹೆಚ್ಚಳ ಕೂಡ ಆಗಿರೋದ್ರಿಂದಾಗಿ ಇದನ್ನು ಜನಸಾಮಾನ್ಯರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಶೋಕ ನೇತೃತ್ವದಲ್ಲಿ ಪ್ರೊಟೆಸ್ಟ್, ದರ ಏರಿಕೆಯ ವಿರುದ್ಧ ಕನ್ನಡಿಗರು ಖಂಡಿತ ದಂಗೆ ಹೇಳ್ತಾರೆ ಅಂತ ಅಶೋಕ ಹೇಳಿದ್ದಾರೆ. ಸರ್ಕಾರ ಜನರನ್ನು ಸುಲಿಗೆ ಮಾಡ್ತಿದೆ ಅಂತ. ನೋಡಿ, ಅಭಿವೃದ್ಧಿ ಅಂದ ಸಂದರ್ಭದಲ್ಲಿ ಹಂತದ ಬೆಳವಣಿಗೆ ಅನ್ನೋದಾಗಬೇಕು. ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಉಳಿದೆಲ್ಲ ವ್ಯತ್ಯಯ ಆಗುತ್ತೆ ಅನ್ನೋದಾದರೆ ಅದನ್ನು ಅಭಿವೃದ್ಧಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ಮಂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಬಸ್ ಟಿಕೆಟ್ ದರ ಏರಿಕೆ ಅನ್ನೋದು ಬಿಜೆಪಿಯ ಪ್ರತಿಭಟನೆಗೆ ಕಾರಣವಾಗಿದೆ. ಮಗದೊಂದು ಕಡೆ ನಾವು ನೋಡೋದಾದರೆ ಜನಸಾಮಾನ್ಯರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಏನಿದೆ ಮಾಹಿತಿ ಭವ್ಯ? ಖಂಡಿತ ದಿವ್ಯಾ, ಆದ್ರೆ ಬಸ್ಸಿನ ದರ ಅಂದ್ರೆ BMTC 5 ವರ್ಷಗಳ ಹಿಂದೆ ಹಾಗೇನೆ KSRTC 10 ವರ್ಷಗಳ ಹಿಂದೆ ದರ ಏರಿಕೆ ಮಾಡಿರುವಂತದ್ದು. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಮತ್ತೆ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನೀವು ಹೇಳ್ದಾಗೆ ಅಂದ್ರೆ ಗ್ಯಾರಂಟಿಯಲ್ಲಿ ಈಗಾಗ್ಲೇ ಒಂದು ಶಕ್ತಿ ಯೋಜನೆ ಕೂಡ ಒಂದು, ಅಂದ್ರೆ ಈಗಾಗ್ಲೇ ಮಹಿಳೆಯರು ಫ್ರೀ ಆಗಿ ಓಡಾಡ್ತಾ ಇರುವಂತದ್ದು. ಸೊ ಆರ್ಥಿಕ ಬೊಕ್ಕಸಕ್ಕೆ ಕೂಡ ನಷ್ಟ ಉಂಟಾಗಿದೆ. ಅಷ್ಟು ಮಾತ್ರವಲ್ಲದೆ ಈಗ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗಳು ಅಂದ್ರೆ ಪತ್ರಿಕಾ ಪ್ರಕಟಣೆ ಮೂಲಕ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ 2020ರಲ್ಲಿ 1 ಲೀಟರ್ ಡೀಸೆಲ್ ಲೀಟರ್ಗೆ 61 ರೂಪಾಯಿ ಇತ್ತು. ಆದ್ರೆ ಅದೇ 2024ರಲ್ಲಿ 1 ಲೀಟರ್ ಡೀಸೆಲ್ಗೆ 86 ರೂಪಾಯಿ ಆಗಿರುವಂತದ್ದು. ಅಂದ್ರೆ ಪ್ರತಿದಿನ ಡೀಸೆಲ್ಗೆ ಬೇಕಾಗುವ ವೆಚ್ಚದಲ್ಲಿ 4.5 ಕೋಟಿ ರೂಪಾಯಿ ಹೆಚ್ಚಳವಾಗಿರುವಂತದ್ದು. ಸೊ ಅದರ ಜೊತೆ ಸಿಬ್ಬಂದಿಗಳ ವೇತನ ಹೆಚ್ಚಳದಲ್ಲಿ ಪ್ರತಿದಿನಕ್ಕೆ 5.51 ಕೋಟಿ ರೂಪಾಯಿ ಹೆಚ್ಚಳಾಗಿದೆ. ಸೊ ಈಗ ಪ್ರಯಾಣ ದರ ಏರಿಕೆ ಮಾಡೋದ್ರಿಂದ ಅಂದ್ರೆ ಆರ್ಥಿಕ ಬೊಕ್ಕಸಕ್ಕೆ ಏನು ನಷ್ಟ ಉಂಟಾಗ್ತಿದೆ, ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡಿರುವಂತದ್ದು. ಆದ್ರೆ ಜನಸಾಮಾನ್ಯರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಆದ್ರೆ ಪುರುಷರಿಗೆ ಬಹಳಷ್ಟು ತೊಂದರೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಬಹಳಷ್ಟು ಜನ ಬೆಂಗಳೂರಲ್ಲಿ, ಪ್ರಮುಖವಾಗಿ ಬೆಂಗಳೂರಲ್ಲಿ BMTC ಬಸ್ಗೆ ಡಿಪೆಂಡ್ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಜಿಲ್ಲೆಗೆ ಹೋಗ್ಬೇಕಾದ್ರೆ ಬಹಳಷ್ಟು ಬಡ ಜನರಾಗಿರ್ಬೋದು, ಜನಸಾಮಾನ್ಯರು ಅಂದ್ರೆ KSRTC ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತದ್ದು. ಸೊ ಹೀಗಾಗ್ಲೇ 15% ಅಷ್ಟು ಹೆಚ್ಚಳಕ್ಕೆ ಈಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಸೊ ಜನಸಾಮಾನ್ಯರು ಯಾಕಂದ್ರೆ ಬೇರೆ ಬೇರೆ ವಿಚಾರದಿಂದ ಬಹಳಷ್ಟು ರೋಸಿ ಹೋಗಿರುವಂತದ್ದು. ಸೊ ಅಂದ್ರೆ ಹಾಲಿನ ದರ ಏರಿಕೆ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ವಿಚಾರ ದರದಿಂದ ಅಂದ್ರೆ ಗ್ಯಾಸ್ ಆಗಿರ್ಬೋದು. ಸೊ ಇದರಿಂದ ಬಹಳಷ್ಟು ಜನ ನೊಂದಿದ್ದಾರೆ. ಸೊ ಸದ್ಯ ಮತ್ತೆ ರಾಜ್ಯದ ಜನಕ್ಕೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಜನಸಾಮಾನ್ಯರು ಇದನ್ನು ಯಾವ ರೀತಿ ಅಂದ್ರೆ ರಿಸೀವ್ ಮಾಡ್ಕೋತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಬಸ್ ಪ್ರಯಾಣ ದರ 15% ಹೆಚ್ಚಳಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪ್ರಮುಖವಾಗಿ BMTC ದರ 20 ರೂಪಾಯಿ ಇದ್ರೆ 15%
ಅಂದ್ರೆ ₹3 ಏರಿಕೆ ಆಗುತ್ತೆ ದಿವ್ಯಾ. ಅಂದ್ರೆ ಮೆಜೆಸ್ಟಿಕ್ ಅಂದ್ರೆ ಅಂದ್ರೆ ಈಗಿನ ಸ್ಥಿತಿ ನೋಡೋದಾದ್ರೆ ಪ್ರಸ್ತುತ ದರ ಮೆಜೆಸ್ಟಿಕ್ ಟು ಸರ್ಜಾಪುರ ₹25 ಇದ್ರೆ ಏರಿಕೆಯನ್ನು ₹28 ಜಾಸ್ತಿ ಆಗುತ್ತೆ. ಅಂದ್ರೆ ₹3 ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ ಇರುವಂತದ್ದು. ಸೊ ಇದನ್ನ ಜನಸಾಮಾನ್ಯರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು ದಿವ್ಯಾ. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.